ನಾನು ಸುಮಾರು 30 ವಯಸ್ಸಿನ ಗಂಡು ಮದುವೆ ಆಗಿಲ್ಲ. ಆದ್ರೆ ಹಡಿದು ಗೊತ್ತಿದ. ನನಗೆ ಅದನ್ನೆಲ್ಲ 15ನೇ ವರ್ಷ 9 ದಿಂದಲೇ ನಮ್ಮ ಟೀಚರ್ ಕಲಿಸಿದ್ದಾರೆ. ನಾನು ಆ ಕತೆ ಹೇಳ್ತಾ ಇಲ್ಲ. ನಾನು ನಮ್ಮ ಪಕ್ಕದ ಮನೆಗೆ ಬಾಡಿಗೆಗೆ ಬಂದ ಆಂಟಿ ಮತ್ತು ಅವರ ಮಗಳನ್ನು ಕೇದ ಕತೆ. ನಾನು ಇವರನ್ನ ಒಟ್ಟಿಗೆ ಕೇನೆ ಅಂತ ಕನ್ಸು ಕಂಡಿರಲಿಲ್ಲ. ಆದರೆ ನಿಜ ಜೀವನ ಒಮ್ಮೊಮ್ಮೆ ತುಂಬಾ ರಸವತ್ತಾಗಿರುತ್ತೆ. ಆ ಆಂಟಿಗೆ ಸುಮಾರು 37-38 ವಯಸ್ಸು, ಮಗಳು 16-17 ರವಳು. ಆಂಟಿ ಅಷ್ಟೇನು ಡುಮ್ಮಿಯಲ್ಲ, ಆದರೆ ದಪ್ಪಮೋ ದುಂಡುತಿ ಆಳ ಹೊಕ್ಕುಳು ಸೀರೆಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದರು. ನೋಡಿದೋರಿಗೆ ಕೇಕು ಅನಿಸುವಷ್ಟು ನನಗೆ ಅವರನ್ನ ಕೇಕು ಅನಿಸುತ್ತಿತ್ತು. ಆದರೆ ದಾರಿರಲಿಲ್ಲ. ಅವರ ಮಗಳೋ ಇನ್ನೂ ಸುಂದರಿ, ಟೀನ್ ಏಜ್. ಬೇರೆ ನೋಡಿದರೆ ನನ್ನತು ನಿಗುರುತ್ತಿದ್ದ. ಕೈ ಆಡಿಸಿ ಸೋರಿಸಿಕೊಳ್ಳುತ್ತಿದ್ದ. ಏನು ಮಾಡಕ್ಕೆ ಆಗೋದಿಲ್ಲ ಅಂತ ಅನಿಸುತ್ತಿತ್ತು. ಆದ್ರೆ ಅವರು ನಮ್ಮ ಅತ್ತಿಗೆ ಜೊತೆ ಫ್ರೆಂಡ್ಶಿಪ್ ಮಾಡಿದರು. ನಮ್ಮ ಮನೆಗೂ ಬರಲಿಕ್ಕೆ ಶುರು ಮಾಡಿದರು. ಜೊತೆಗೆ ಒಮ್ಮೊಮ್ಮೆ ಅವರ ಮಗಳು ಬರುತ್ತಿದ್ದಳು. ಅವರನ್ನು ನೋಡಿ ಖುಷಿ ಪಡುತ್ತಿದ್ದ. ಈ ಹೆಂಗಸರೇ ಹಾಗೆ. ಒಂದು ಗಂಡು ತಮ್ಮನ್ನ ನೋಡಿದರೆ ಹೇಳದೇ ಇದ್ದರೂ ನೋಡುವ ಉದ್ದೇಶ ಅವಕ್ಕೆ ತಿಳಿದು ಹೋಗುತ್ತ. ಬರೀ ಕಣ್ಣಿಂದಲೇ ಎಲ್ಲಾ ತಿಳಿದು ಬಿಡುತ್ತಾರೆ. ಒಂದು ದಿನ ಮನೇಲಿ ಯಾರೂ ಇಲ್ಲದೆ ಇರುವಾಗ ಅವರು ಬಂದರು. ನಾನು ಸೌಜನ್ಯಕ್ಕೆ, ಆಂಟಿ ಯಾರೂ ಇಲ್ಲ ಮನೇಲಿ, ನಾನು ಒಬ್ಬನೇ ಅಂದೆ. ಅವರು ಅದಕ್ಕೆ ನಾನು ಬಂದದ್ದು ಅಂದ್ರು. ಸೊಫಾ ಮೇಲೆ ಕೂತು ನೀನು ನನ್ನ ತುಂಬಾ ನೋಡ್ತೀಯಾ ಯಾಕೆ ಅಂದ್ರು. ನಾನು ಇಲ್ವಲ್ಲ ಅಂದೆ. ಅವರು ನನಗೆ ಎಲ್ಲಾ ಗೊತ್ತಾಗುತ್ತೆ, ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದರೆ ಬೇರೆಯವರಿಗೆ ಗೊತ್ತಾಗಲ್ವಾ ಅಂದರ. ನಾನು ಆಂಟಿ ನಾನ್ ಯಾರ ಹಾಲು ಕುಡಿತಿಲ್ವಲ್ಲ ಅಂದೆ. ಅದಕ್ಕೆ ಅವರು ನಿಂದು ಹಾಲು ಕುಡಿಯುವ ವಯಸ್ಸಲ್ಲ, ಹಾಲು ಕುಡಿಸಲು ಪಾಪು ಮಾಡುವ ವಯಸ್ಸು ಅನ್ನುತ್ತಾ ನಕ್ಕರ. ನಾನು ಹೌದು ಆಂಟಿ ಅಂದ. ಅವರು ಮದುವೆಯಾಗಿ ಪಾಪು ಮಾಡಬೇಕು, ಬರಿ ಮಾಡಬೇಕು ಅಂದ್ರೆ ಯಾರಾದರೂ ಆಗುತ್ತೆ ಅಂದ್ರು. ನಾನಂದೆ ನನಗೆ ಬರಿ ಮಾಡಬೇಕು, ನೀವು ಬರ್ತೀರಾ ಮತ್ತೆ ಅಂತ. ಅವರು ನನ್ನ ತಬ್ಬಿಕೊಂಡು ಅದಕ್ಕೆ ಅಲ್ವೇನೋ ನಾನು ಬಂದದ್ದು ಅಂತ ಮುತ್ತು ಕೊಟ್ಟರ. ಹೆಣ್ಣು ಇಷ್ಟು ಮುಂದುವರಿದಾಗ ಗಂಡಾಗಿ ನಾನು ಮುಂದುವರಿದ. ಅವರನ್ನ ಬೆಡ್ರೂಮ್ಗೆ ಕರೆದುಕೊಂಡು ಹೋಗಿ ಮಲಗಿಸಿದೆ. ಸೀರೆ ಬಿಚ್ಚಿದ, ರವಿಕೆ ಜಾರಿಸಿದೆ. ಅವರು ಮತ್ತು ಲಂಗದಲ್ಲಿ ಚೆನ್ನಾಗಿ ಕಾಣಿಸಿದರು. ಲಂಗದ ಮೇಲಿಂದಲೇ ತುಸ್ಸವರಿದೆ. ಕಾಚ ಇರಲಿಲ್ಲ. ಅವರನ್ನು ಕಿಸ್ ಮಾಡ್ತಾ ನನ್ನ ಬಟ್ಟೆ ಬಿಚ್ಚಿ ಹಾಕಿದೆ. ಅವರು ಜೋರಾಗಿ ಉಸಿರು ಬಿಡುತ್ತಿದ್ದರ. ಲಂಗದ ಲಾಡಿ ಎಳೆದು ಜಾರಿಸಿದೆ. ಕುಂಡಿ ಎತ್ತಿ ಸಹಕರಿಸಿದರು. ಲಂಗ ಕೆಳಕ್ಕೆ ಬಿತ್ತ. ಮೇಲೆ ಕೂದಲು ಸ್ವಲ್ಪ ಸ್ವಲ್ಪವೇ ಇತ್ತು. ಮುತ್ತಿಟ್ಟೆ ಕಂಪು ಸಿಕ್ಕಿ ನನಗೆ ಸಿಕ್ಕಿಸದೆ ಸಾಧ್ಯವೇ ಇರಲಿಲ್ಲ. ನಾನು ಅವರ ಮೋಹಿಸುಕಿದೆ, ಹಿಟ್ಟಿನಂತೆ ನಾದಿದೆ. ಅವರು ನೋವಾಗುತ್ತೆ ನಿಧಾನ ಅಂದ್ರ. ನಾನು ಅವರ ಮೇಲೆ ಏರಿ ತೊಡೆ ಮಧ್ಯದ ತೂತಕ್ಕೆ ಒಂದೇ ಹೊಡೆತದಲ್ಲಿ ನುಗಿಸಿದೆ. ಅವರು ಆಯಂದ್ರು. ನಾನು ಅಲ್ಲಲ್ಲಿ ನೆಕ್ಕುತ್ತಾ ಹಡತೊಡಗಿದೆ. ಅವರು ನನ್ನ ಕಿವಿಯಲ್ಲಿ ಏನು ರಾಯರು ಬಾಳ ಜೋರು ಅಂದ್ರು. ನಾನು ಮುತ್ತಿಟ್ಟೆ. ಅವರು ಕಿವಿ ಕಚ್ಚಿದರ. ತುಟಿ ಸೇರಿಸಿ ಎಂಜಲು ಕುಡಿಸಿದೆ. ನುಂಗಿದರು. ಅವರು ಬೆವರುತ್ತಿದ್ದರು. ನಾನು ಬೆವರಿದ್ದ. ಒಮ್ಮೆಲೆ ಮೈ ಮುರಿದು ರಿಲ್ಯಾಕ್ಸ್ ಆದರು. ನಂಗೆ ಇವರದು ಆಯ್ತು ಅಂತ ಗೊತ್ತಾಯ್ತು. ಆಯ್ತಾ ಆಂಟಿ ಅಂದೆ. ಚುಂಬಿಸಿದರು. 1-2 ಹೊಡೆತದಲ್ಲಿ ಅವರ ಆಳದಲ್ಲಿ ನಾನು ಕಾರಿದೆ. ಹಾಗೆ ಸ್ವಲ್ಪ ಹೊತ್ತು ಮಲಗಿದ್ದೆವು. ನಂತರ ಎದ್ದು ಸ್ನಾನ ಮಾಡಿ ಬಟ್ಟೆ ಹಾಕಿದೆವು. ಇನ್ನು ಯಾವಾಗ ಅಂದೆ, ಸಮಯ ಸಿಕ್ಕಿದಾಗೆಲ್ಲ, ಅಂದ್ರೆ ಗಂಡ ಊರಲ್ಲಿ ಇಲ್ಲದಾಗೆಲ್ಲ ನಮ್ಮ ಮನೆಯಲ್ಲೇ ಅಂದ್ರು. ಹೀಗೆ ನಮ್ಮ ಪ್ರಣಯ ಶುರುವಾಯಿತು. ನಂತರ ಅವರ ಜೊತೆ ಅವರ ಮಗಳನ್ನು ಕೇದೆ. ಅದು ಮುಂದಿನ ಕಥೆ.